ಶುಭೋದಯ. ಒಂದಿನ ಒಂದು ಅಪ್ಪ ಮಗ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ಮಗ, ನನಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಗೊತ್ತಾ, ನನ್ನ ಒಬ್ಬ ಫ್ರೆಂಡ್ ಹತ್ರ ಐಫೋನ್ ಇದೆ, ಒಬ್ಬ ಫ್ರೆಂಡ್ ಹತ್ರ ಒಳ್ಳೆ ವಾಚ್ ಇದೆ, ಒಬ್ಬ ಫ್ರೆಂಡ್ ಹತ್ರ ಒಂಥರ ಗ್ಯಾಜೆಟ್ ಇದೆ, ಇನ್ನೊಬ್ಬ ಫ್ರೆಂಡ್ ಹತ್ರ ಟ್ಯಾಬ್ ಇದೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ಆವಾಗ ಅಪ್ಪ ಅಂತಾರೆ, ನಿನ್ನ ಫ್ರೆಂಡ್ ಹತ್ರ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಫ್ರೆಂಡ್ ಎಷ್ಟು ಇಂಪಾರ್ಟೆಂಟು ಅನ್ನೋದು ಗೊತ್ತಿರಬೇಕು ನಿನಗೆ ಅಂತ. ಆವಾಗ ಅಂತಾನೆ, ನನಗೆ ಅಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ, ನನಗೆಲ್ಲ ಫ್ರೆಂಡ್ಸ್ ಇಂಪಾರ್ಟೆಂಟೇ, ನಿನಗೆ ಇರೋದು ಒಬ್ಬನೇ ಒಬ್ಬ ಫ್ರೆಂಡು, ನಿನಗೆ ಗೊತ್ತಿಲ್ಲ ಅದು ಅಂತ. ಆವಾಗ ಅಪ್ಪ ಅಂತಾನೆ, ಇವತ್ತು ರಾತ್ರಿ ಒಂದು ಟೆಸ್ಟ್ ಮಾಡೋಣ ಮಗನೇ ಅಂತ. ರಾತ್ರಿ 2 ಗಂಟೆಯಲ್ಲಿ ಮಗನ ಎಬ್ಬಿಸ್ಬಿಟ್ಟು ಹೇಳ್ತಾನೆ, ನಿನ್ನ ಫ್ರೆಂಡ್ಗಳಿಗೆ ಫೋನ್ ಮಾಡಪ್ಪ ಅಂತ. ಫೋನ್ ಮಾಡ್ತಾನೆ, ಯಾರೂ ಫೋನ್ ರಿಸೀವ್ ಮಾಡಲ್ಲ. ಅದಾದಮೇಲೆ ಏನು ಮಾಡ್ತಾನೆ, ಸರಿ ನಡಿ, ನಿನ್ನ ಫ್ರೆಂಡ್ಗಳ ಮನೆ ಗೊತ್ತಲ್ಲ, ಬಾ ಅವ್ರ ಮನೆ ಬಾಗಿಲಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಒಂದು ಬಾಗಿಲ ಹತ್ರ ಹೋಗಿ ಬಾಗಿಲು ಬಡಿದಾಗ ಮೇಲ್ಗಡೆ ಫ್ಲೋರಲ್ಲಿ ಲೈಟ್ ಆನ್ ಆಗಿರುತ್ತೆ, ಆದರೆ ಯಾರೋ ಬಂದು ಕಿಟಕಿಲಿ ನೋಡ್ಬಿಟ್ಟು ಲೈಟ್ ಆಫ್ ಮಾಡಿಬಿಡ್ತಾರೆ. ಅಲ್ಲಿಂದ ಇನ್ನೊಂದು ಫ್ರೆಂಡ್ ಮನೆಗೆ ಬರ್ತಾರೆ. ಬಂದಾಗ ಅವ್ರ ಅಮ್ಮ ಅಂತಾರೆ, ಇಷ್ಟೊತ್ತಿಗೆ ಬರೋದು, ಈ ಟೈಮಲ್ಲಿ ಮಲಗಿದ್ದಾನೆ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಇನ್ನೊಂದು ಫ್ರೆಂಡ್ ಮನೆ ಹತ್ರ ಹೋದಾಗ ಅಲ್ಲಿ ಇಲ್ಲ, ಅವನು ಅಂಕಲ್ ಮನೇಲಿದ್ದಾನೆ ಅಂತೇಳಿ ಕಳಿಸ್ಬಿಡ್ತಾರೆ. ಆವಾಗ ಅಪ್ಪ ಮಗನ ಕರ್ಕೊಂಡು ಅಪ್ಪನ ಫ್ರೆಂಡ್ ಮನೆ ಹತ್ರ ಬಂದು ಒಂದೇ ಒಂದು ಕಾಲ್ ಮಾಡ್ತಾನೆ. ಕಾಲ್ ಮಾಡಿ ಫ್ರೆಂಡಿಗೆ ಹೇಳ್ತಾನೆ, ಲೋ ನಿಮ್ಮ ಮನೆ ಬಾಗಿಲ ಆಚೆ ನಿಂತಿದ್ದೀನಿ ಕಣ ಅಂತ. ಆಗ ಇಮ್ಮಿಡಿಯೇಟಾಗಿ ಬಾಗಿಲು ಓಪನ್ ಆಗುತ್ತೆ. ಆವಾಗ ಒಂದು ಕೈಯಲ್ಲಿ ಹಣ, ಇನ್ನೊಂದು ಕೈಯಲ್ಲಿ ಕಾರ್ ಕೀ ಹಿಡ್ಕೊಂಡು ನಿಂತಿರ್ತಾರೆ ಅಪ್ಪನ ಫ್ರೆಂಡು. ಆವಾಗ ಅಪ್ಪ ಕೇಳ್ತಾನೆ, ಯಾಕೋ ಇದು ಹಣ ಮತ್ತು ಕಾರ್ ಕೀ? ಆವಾಗ ಫ್ರೆಂಡ್ ಹೇಳ್ತಾನೆ, ನೋಡು, ಇಷ್ಟು ರಾತ್ರಿಲಿ ಬಂದಿದ್ಯಾ ಅಂದರೆ, ಒಂದೋ ಇಲ್ಲ ಯಾರ ಹತ್ರನೋ ಜಗಳ ಮಾಡ್ಕೊಂಬಂದಿದ್ಯಾ, ಇಲ್ಲ ಆಕ್ಸಿಡೆಂಟ್ ಮಾಡ್ಕೊಂಡಿದ್ಯಾ, ಇಲ್ಲ ಹಾಸ್ಪಿಟ್ಲಿಗೆ ಹೋಗೋ ಪರಿಸ್ಥಿತಿ ಏನೋ ಇರ್ಬೋದು, ಹಣದ ಅವಶ್ಯಕತೆ ಇರ್ಬೋದು ಅಂತೇಳಿ ಹಣ ತೊಗೊಂಬಂದಿದ್ದೀನಿ, ಮತ್ತು ನಿನ್ನ ಎಲ್ಲಿ ತಲುಪಿಸ್ಬೇಕೋ ಅದಕ್ಕೋಸ್ಕರ ಈ ಕಾರ್ ಕೀ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಮಗನ ನೋಡಿ ಅಪ್ಪ ನಗ್ತಾನೆ. ಆಗ ಮಗನಿಗೆ ಅರ್ಥ ಆಗುತ್ತೆ ಫ್ರೆಂಡ್ಶಿಪ್ದು ಇಂಪಾರ್ಟೆನ್ಸ್ ಏನು ಅಂತ. ಎ ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ಡೀಡ್. ಇದುವೇ ನಿತ್ಯ ಸತ್ಯ.